ಇವಾಗ ಸೀದಾ ನಾವು ಹೋಗ್ತಾ ಇರೋದು ಹೊಗೇನಕಲ್ ಫಾಲ್ಸ್ಗೆ. ಸೊ ಅಲ್ಲಿ ಹೋದ್ಮ್ಯಾಗ ನಮ್ದಿನ್ನು ಅಲ್ಲೆಲ್ಲ ಆದ್ಮೇಲೆ ನಮ್ದು ಲಂಚ್ ಆಗೋದು ಅಲ್ಲೇ ಇನ್ನು. ವಾ ಸೂಪರ್ ವ್ಯೂ ಇತ್ತು ನಾವು ಇಲ್ಲಿ. ಈವ್ನಿಂಗ್ ಟೈಮ್ ಬಂದ್ರೆ ಅಂತೂ ಮಸ್ತ್. ಹಾಂ ಈವ್ನಿಂಗ್ ಟೈಮಲ್ಲಿ ಬರಬೇಕು. ಮತ್ತು ಆಲ್ಮೋಸ್ಟ್ ಸ್ವಲ್ಪ ರೈನಿ ಸೀಸನ್ ಒಳಗೆ ಮಾನ್ಸೂನ್ ಒಳಗೆ ಬಂದ್ರೆ ಬರೀ ಅಲ್ಲೆಲ್ಲಿ ಒಂದೊಂದು ಹಳ್ಳಗಳು ಇದಾವೆ. ಸೊ ನೀರು ಹರಿಯೋದು ಸಣ್ಣ ಸಣ್ಣ ಜರಿ. ಸೊ ನೀರು ಹರಿಯೋದರ ನೋಡ್ಬೋದು. ಹಾಂ ಬೇಸಿಗೆ ಬಿಸಿಲು ಭಾಳ ಬಿಸಿಲೈತಿ. ನೀರಂತೂ ಎಲ್ಲಿ ಇಲ್ಲ. ಬಟ್ ಇದನ್ನ ನೋಡಿ ಅನಿಸ್ತೈತಿ. ಬಟ್ ಮಳೆಗಾಲದಾಗ ಈಗಿನಕ್ಕಿಂತ ಮಳೆಗಾಲದಾಗ ನೋಡೋಕೆ ಚೆನ್ನಾಗಂತ ಅನಿಸ್ತೈತಿ ಜನ ಮಾಡಲ್ಲ. ಜನ ಯಾರೋರು ಅವಾಗ ಜನ ಯಾರೋರು. ಬಟ್ ಅವ್ ನೋಡಕ್ ಚಂದ ಇರ್ತೈತಿ. ಅಲ್ಲೆಲ್ಲಿ ಅವ್ ನೋಡಿದಿಲ್ಲ ಕಾಲ ಮ್ಯಾಗೆಲ್ಲ ನೀರು ಹರಿಯೋದೆಲ್ಲ ಸಿಕ್ಕ ಬಿದ್ದಾವ, ಮಾರ್ಕ್ ಬಿದ್ದಾವೆಲ್ಲ ನೀರು ಹರಿಯೋದೆಲ್ಲ. ಸೊ ಅಂದ್ರೆ ಮಳೆಗಾಲದಾಗ ಅಲ್ಲಿದ ನೀರು ಹರಿತಾವ ಅಂತೇಳಿ. ಸೊ ಹಾಂ ಇಲ್ಲಿಂದ ಲೆಫ್ಟಿಗೆ ತಗೋಬೇಕು. ಹಾಂ ಗೋಪಿನಾಥ ಮಿಸ್ಟರಿ ಆ್ಯಂಡ್ ಟೈಲ್ಸ್. ಯಾಕ ಸ್ಟ್ರೈಟ್ ಆಮೇಲೆ ಅಂತ ಸ್ಟ್ರೈಟಾ? ಓಕೆ ಚೆನ್ನಾಗಿ ನೀವು ಲೆಫ್ಟ್ ಸೈಡ್ ಹೋಗಿದ್ರಿ, ಈ ಸೈಡ್ ಹೋಗಿದ್ರಿ ಲಾಸ್ಟ್ ಟೈಮ್. ನೋಡೋಣ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದಾ ನಾವಂತೂ. ಇವ್ರು ಬಂದಿದ್ರು 3-4 ವರ್ಷದಿಂದ ತೋರ್ಸ್ಲಾಕ್ ಬೌಂಡ್ರಿ ಕರ್ನಾಟಕ ಲಾಸ್ಟ್ ಇಸ್ ಬೌಂಡ್ರಿ. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗೋದು ಸ್ಟಾರ್ಟ್ ಆಗೋದು ತಮಿಳ್ನಾಡು ಬೋರ್ಡ್. ಸೊ ಹಿಂಗೆ ಹಾಂ ಸೈಲಮ್ ಹಿಂಗೆ ಹೋಗೋದ್ರೂ ನಮ್ಗೆ ಹೊಗೇನಕಲ್ ಫಾಲ್ಸ್ ಸಿಗ್ತಿದ್ವಿ. ಸೊ ಹಿಂಗೆ ರೌಂಡ್ ಹಾಕೊಂಡು ನಾವು ಅದು ತಮಿಳ್ನಾಡು ಇದರಲ್ಲಿ ಅಂಡ್ರಲ್ಲಿ ಅದು ಹೊಗೇನಕಲ್ ಅವ್ರದ್ದು. ಸೊ ಜಸ್ಟ್ ನಾವು ಅಂದ್ರೆ ಈಗ ಇದು ಬಾರ್ಡರ್ ನೋಡ್ಬೇಕಂತೇಳಿ ಈಗ ಕರ್ಕೊಂಡ್ ಬಂದಿದ್ದ. ಸೊ ಇದ ಲಾಸ್ಟ್ ಇದು ಕರ್ನಾಟಕ ಬಾರ್ಡ್ರಿ. ಸೊ ಅದ್ರ ಮುಂದೆ ತಮಿಳ್ನಾಡು ಸ್ಟಾರ್ಟ್ ಆಗ್ತೈತಿ. ಹಂಗೆ ಹೋದ್ರೂ ನಮ್ಗೆ ಹೊಗೇನಕಲ್ ಫಾಲ್ಸ್ ಸಿಗ್ತೈತಿ. ಬಟ್ ನಾವು ಹೋಗೋದು ಈಗ ಕರ್ನಾಟಕದಲ್ಲೇ ಹೋಗೋದು. ಈ ಕಡೆ ಇನ್ನ ಹೊಗೇನಕಲ್ ಫಾಲ್ಸ್ ಕರ್ನಾಟಕ ಅಂಡರ್ ಇರೋದು. ಆ ಕಡೆ ಹೋದ್ರ ಅಲ್ಲಿ ತಮಿಳ್ನಾಡು ಅಂಡರ್ ಇರೋದು ಫಾಲ್ಸ್. ಸೊ ಹೊಗೇನಕಲ್ ಫಾಲ್ಸ್ 2 ಸ್ಟೇಟ್ ಅಂಡರ್ ಐತಿ. ಅರ್ಧ ತಮಿಳ್ನಾಡು ಅಂಡರ್, ಅರ್ಧ ಇದು ನಮ್ದು ಕರ್ನಾಟಕ ಅಂಡರ್. ಸೊ ಅಲ್ಲಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ರೋಡ್ ಬಾಸ್ ಆಗೈತಲ್ಲ. ನಮ್ಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ನಮಗೆ ಆಗ್ತಿರ್ಲಿಲ್ಲ, ಆ ರೀತಿ ಕೆಟ್ಟೋಗಿತ್ತು. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಇಲ್ಲಿ ರೋಡ್ ಹೊಸದು ಮಾಡಿಸ್ತಾರೆ ಅನ್ಸುತ್ತಿದ್ದ. ಬಟ್ ಎಲ್ಲ ವನದ ಕಾಣಿಸ್ಕೈತೆಲ್ಲ. ಏನು ನೀರಿಲ್ಲ ಏನಿಲ್ಲ. ಸೊ ಗ್ರೀನ್ರಿ ಅಂತೂ ಏನೂ ಇಲ್ಲ. ಸೊ ಎಲ್ಲರೂ ಈಗ ಆಲ್ರೆಡಿ ನಿದ್ದೆ ಮಾಡ್ಕೋದಾರ ನೋಡಿ. ಸ್ಕಂದನ ಮಲ್ಕೊಂಡ, ಪ್ರಯಾಣ ಮಲ್ಕೊಂಡ್ರು. ಎಲ್ಲರೂ ಇವಾಗ ನಿದ್ದೆ ಮಾಡತ್ತಾರ. ಸೊ ನಮಗೆ ಏನು ಬಿಟ್ಟಿದ್ದಿಲ್ಲ, ನಾವು ಹಿಡಿಬೇಕು. ಇವಾಗ ಹಿಂದ್ಗಡೆ ನೋಡಿ ನಮ್ಮನ್ನು ನಿದ್ದೆ ಮಾಡೋದಾರೆ, ಇವಾಗ ನಿದ್ದೆ ಮಾಡೋತಾರೆ ಎಲ್ಲರೂ. ಇಲ್ಲ ಲಾಂಗ್ ಜರ್ನಿ ಇರ್ತೈತಿ. ನಿದ್ದೆ ಸ್ವಲ್ಪ ಗಾಡಿ ಕೂತಾಗ ತುಂಗಡ ಆಗಿ ನಿದ್ದೆ ಬರೋದ ಅದಕ್ಕೆ. ಸೊ ಈಗ ನಾ ಇನ್ನೇನಿಲ್ಲ, ಡೆಸ್ಟಿನೇಷನ್ಗೆ ಹೋಗಿ ಇವ್ರನ್ನ ಎಬ್ಬಿಸ್ತೇನೆ. ನಿಲ್ಸಿದ್ದೆ ನಾವು ಗಾಡಿ. ಕೂಲ್ ಡ್ರಿಂಕ್ಸ್ ಏನು ಕೊಡ್ಯಾರ ನಡ್ರಿ. ಹಾಂ ಯಾವ್ದ್ರಿ? ಇದು ಅವ್ರ 11 1 ನಿಮಿಷ. ಸೊ ಗೋಪಿನಾಥಂ ಒಳಗಿದ್ದೇವೆ ಇಲ್ಲಿ ನಾವು.
ಸೊ ಅದು ಹಿಂದ್ಗಡೆದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ವೀರಪ್ಪಣ್ಣನ ಮನೆ ಅಂತೆ. ಸೊ ಇದು ವೀರಪ್ಪಣ್ಣನ ಅವ್ರದ್ದು ಬ್ರದರ್ ಮನೆ. ಸೊ ಇದೇ ಫಸ್ಟ್ ಟೈಮ್ ನೋಡೋದು ನಾವು. ವೀರಪ್ಪನ ಹೆಸರು ಕೇಳಿದ್ದು ಅಷ್ಟೇ, ಬಟ್ ಇವಾಗ ಲೈವಲ್ಲಿ ಅವ್ರ ಮನೆಯೆಲ್ಲ ನೋಡ್ತಾ ಇದ್ದೀವಿ. ಅದು ಅವ್ರ ಮನೆ, ಅದು ಕಾಣಿಸ್ತಾ ಇದೆಯಲ್ಲ ಇದು ಅವ್ರ ಮನೆ, ವೀರಪ್ಪನವ್ರ ಮನೆ. ಸೊ ಇದು ಬಂದುಬಿಟ್ಟು ವೀರಪ್ಪನವ್ರ ಬ್ರದರ್ ಮನೆ. ಸೊ ಇದು ಗೋಪಿನಾಥಮ್ ಅಂತ. ಇಲ್ಲಿ ಯಾವುದು ನೆಟ್ವರ್ಕ್ ಬರಲ್ಲ. ಸೊ ನಾನು ಇಲ್ಲಿ ಬಿ ಎಸ್ ಎನ್ ಎಲ್ ಅಷ್ಟು ಬರುತ್ತಂತ, ಯಾವುದೇ ನೆಟ್ವರ್ಕ್, ಯಾವುದೇ ಏರ್ಟೆಲ್ ಆಗಲಿ ಜಿಯೋ ಅದು ಯಾವುದೂ ಬರಲ್ಲ. ಹೆಂಗಿತ್ತು ರೋಡ? ಮಲ್ಕೊಂಡಿದ್ದಿ ಹಿಂಗೆ ಮತ್ತು ಒಂದು 15 ಮಿನಿಟ್ಸ್ ಏನೋ ನಿಂತಿದ್ದು. ಬಿಸಿಲು ಭಾಳ ತಾಪ ಆಕೈತಲ್ಲ ಭಾಳ. ನಮ್ಮ ಹುಡುಗರು ನಿಂತಿದ್ದು. ಸೊ ನಮ್ಮ ಬ್ರದರ್ನೆಲ್ಲ ಅವರ ಇಲ್ಲೇ ಕೆಲಸ ಮಾಡೋದು, ಇದ್ದ ಊರು ಗೋಪಿನಾಥಮ್ ಒಳಗೆ ವಿಲೇಜ್ ಅಕೌಂಟೆಂಟ್ ಆಗಿರೋದು, ಅವ್ರ ಅಂಡರ್ಗೆ ಇರೋದು. ಸೊ ಹಾಗಾಗಿ ಎಲ್ಲ ಪರಿಚಯ ಇರೋದು, ನಮಗೂ ಈಸಿ ಆಕಿತ್ತಲ್ಲ ಬರೋಕ್ಕೆಲ್ಲ. ನೋಡಿ ಹೆಂಗೆ ಮಲ್ಕೊಳಸ್ಕೊಂಡ. ಸೊ ಇವಾಗ ನಮಗೆ ಇಲ್ಲಿ ಜ್ಯೂಸ್ ಕೊಡೋಕೆ ನಿಲ್ಸೇವಿ ಒಂದು ಜ್ಯೂಸ್ ಪಾಯಿಂಟ್ ಒಳಗೆ, ಗೋಪಿನಾಥಮ್ ಊರೊಳಗಿದೆ. ದೇವ್ರ ಗುಡಿ ಟೆಂಪಲ್ ಇದೆ ಯಾವುದು. ನೈಸ್. ಸೊ ಇಲ್ಲಿ ಹಾಂ ಸೊ ಪೊಲೀಸ್ ಹುತಾತ್ಮರ ಅದು. KS ದಿನೇಶ್, KSI ಇವರೆಲ್ಲರೂ ಜಗನ್ನಾಥ್, ರಾಮಲಿಂಗು, ಚಂದ್ರಪ್ಪ ಎಲ್ಲ ಗಾಯಗೊಂಡು ಅಧಿಕಾರಿ ಈಗ ಮೃತಪಟ್ಟಿರುತ್ತಾರೆ. ಓ, ಅವ್ರನ್ನ ಇಲ್ಲಿ ಜಾಗದಲ್ಲಿ ತೀರ್ಕೊಂಡ್ರು. ಆ ವೀರಪ್ಪನ ಕಾರ್ಯಾಚರಣೆ ಪೊಲೀಸರು ಮತ್ತು ವೀರಪ್ಪನ್ ಹಾಗೂ ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ವೀರಮರಣ ಹೊಂದಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸ್ಮರಣಾರ್ಥ ನಿರ್ಮಿಸಿರುವ ಹುತಾತ್ಮರ ಸ್ಮಾರಕ ಉದ್ಘಾಟನೆ. ಓಕೆ, ಅವ್ರು ತೀರೋದಾರ. ಸೊ ಫ್ರೆಂಡ್ಸ್, ವೀರಪ್ಪನ್ ಇರುವಾಗ ಇಲ್ಲಿ ಮೇಲುಗಡೆ ಅವರೆಲ್ಲ ಸಹಚರೆಲ್ಲ ಕುತ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿ ಪೊಲೀಸರ ಗಾಡಿ ಬರಬೇಕಾದ್ರೆ ಇಲ್ಲೆಲ್ಲ ಗುಂಡಿನ ದಾಳಿ ನಡೆದಿರುತ್ತಂತ. ಸೊ ಹೊಗೇನಕಲ್ ಎಂಟ್ರನ್ಸ್ ಫೈನಲಿ ಎಂಟರ್ ಅದು. ರೋಡ್ ಸಿಕ್ಕಾಪಟ್ಟೆ ಬಾಧಿತನಪ್ಪ ರೋಡ. ಸೊ ಇವಾಗ ರೀಚ್ ಆಗಿಲ್ಲ, ಈಗ ಫಾಲ್ಸ್ ಹತ್ರ ಹೋಗ್ಬೇಕಾ. ಸೊ ಅದೇ ಪ್ಲ್ಯಾನ್ ಮಾಡ್ತಾರೆ, ಎಷ್ಟು ಸ್ಟೆಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಇವಾಗೆಲ್ಲ ಇಲ್ಲಿ ಇವರು ಫಿಶ್ ತಗೊಳಕಂತ ಬಂದರು. ಸೊ ಆ್ಯಕ್ಚುಲಿ ನಾವೆಲ್ಲ ಏನು ತಿನ್ನಲ್ಲ, ನಾವು ಆ್ಯಕ್ಚುಲಿ ಪ್ಯೂರ್ ವೆಜ್. ಸೊ ಇವ್ರಿಗೆ ಫಿಶ್ ಬೇಕಂತ, ಸೊ ಫಿಶ್ ಫ್ರೈ ಮಾಡೋಕ್ಕಂತ ಹೇಳಿದರು. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಫಿಶ್ ಫ್ರೈ ಜಾಸ್ತಿ ಇರುತ್ತವೆ, ಫಿಶ್ ಫ್ರೈ ನಾನ್ ವೆಜ್ ಜಾಸ್ತಿ ಇಲ್ಲಿ. ಹಾಗೆ ಹಾಂ, ಇಲ್ಲಿ ಫಿಶ್ ಫ್ರೈ ಮಾಡ್ತಾಯಿದ್ದಾರೆ ನೋಡಿ ಈ ಥರ. ಫಿಶ್ ನೀರಾಗಿರುತ್ತಕ್ಕ, ಫಿಶ್ ಹೊರಗೆ ಬಂದಾಗ ಫಿಶ್ ಫ್ರೈ ಫಿಶ್. ಸೊ 2 ತೆಪ್ಪ ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ.
ಸೊ ನಾವಿರೋದು 1 2 3 4 5 6 7 8 ಮೆಂಬರ್ಸ್ ಇದ್ದೀವಿ. ಸೊ ಒಂದೆರಡು ತೆಪ್ಪ ಬೇಕಂತ ತೆಪ್ಪದೋಗಿದೆ. ಫಸ್ಟ್ ಟೈಮ್ ನಾ ಕುಂಡ್ರು ಇವರೆಲ್ಲ ಆಲ್ಮೋಸ್ಟ್ ಕುಂತು ಬಂದಿದ್ದಾರೆ ಆಲ್ರೆಡಿ. So here we have to wear the life jacket. ಸ್ಕಂದಾಗ ಲೈಫ್ ಜಾಕೆಟ್ ಪೂರಾ ಚಿಕ್ಕ ನೋಡಿ. ಸ್ಕಂದ ಮಾತಾಗ ಜಾಕ ಮಾಡವ. ಹಾಯ್ ಗೈಸ್, ನಾವು ಬೋಟಿಂಗ್ ಹೋಗ್ತಾ ಇದೀವಿ ಗೈಸ್. ಚೆನ್ನಾಗಿದ್ದೀರಾ ಬಾಯ್ಸ್? ಬರ್ರಿ. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಪಪ್ಪ ಬೋಟಿಂಗ್ ಹೊಂಟಿದೆವು. ಫಸ್ಟ್ ಟೈಮ್ ಮಾಡ್ಕದಾರ ಇವ್ರ. ಈ ಸೈಡ್ ಇದೆ ನದಿ ಎಲ್ಲ ಕರ್ನಾಟಕಕ್ಕೆ ಸೇರಿದ್ದ, ಆ ಸೈಡ್ ಇದೆಲ್ಲ ತಮಿಳ್ನಾಡಿಗೆ ಸೇರಿದ್ದ. ಸೊ ಇವಾಗ ನಾವು ಬೋಟಿಂಗ್ ಹೋಗಾರ. ಅನ್ನು ಬರ್ತಾ ಇಲ್ಲಿ ಅಲ್ಲಿ ಭಾಳ ಇದಾಗಿರ್ಬೇಕು ನಿಮಗೆ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಆ ಕಡೆ ನೋಡೋದಿಲ್ಲ. ಈ ಕಡೆ ನೋಡೋಕೆ ಕೃಷ್ಣ ಕಂದು ಹಾಯ್. Wow! You beauty! Mast! Super! ಸ್ಟಾರ್ಟ್ ಮಾಡಿ ಮಸ್ತ್ ಮಸ್ತ್. ಮಸ್ತ್ ಸೂಪರ್ ಸೂಪರ್. ಇಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ಇವಾಗ. ಸೊ ನಮ್ಮನ್ನು ಇಳಿಸಿರೋದು ಇಲ್ಲಿ. ಸೊ ಇಲ್ಲಿ ಇಳಿಸಿ ಇಟ್ಬಿಟ್ಟು ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ಬೇಕು. ಮಸ್ತ್ ಮಜಾ ಬಂತ. ಸೊ ಇದು ತಮಿಳ್ನಾಡು ಅಂಡರ್ ಬರ್ತು. ವಾವ್,
ಮಸ್ತ್. ಈಗ ನಾವು ಹೋಗಿದ್ದೆ ಇಲ್ಲೇ ಅಲ್ರಿ ಇದಕ್ಕೆ ನಮಗೆ ತೋರಿಸಿರು. ಹಾಂ ಅಲ್ಲ ಅದು ಹಾಂ ಅದು ಹಿಂಗೆ ಹರ್ಕೊಡ್ಬೇಕು ಇದು ಬಂದು ಕೆಳಗೆ ಬೇಕೈತಿ. ಹಾಂ ಮಸ್ತ್ ಐತಿ ನೋಡ್ರಿ, ಭಾರಿ ಪ್ಲೇಸ್. ಸೊ ನೋಡ್ಬೋದು, ನಾವು ಇವಾಗ ಹೋಗಿದ್ದ ಪ್ಲೇಸ್ ಅದು ಅಲ್ಲಿ ಆ ಫಾಲ್ಸ್ ಕೆಳಗಡೆ. ವಾ, ದಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಈ ಥರ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೋಡಿ. ಅದೆಲ್ಲ ಅಲ್ಲೆಲ್ಲ ಲಾಡ್ಜ್ ಅಂತ ಅದ, ತಮಿಳ್ನಾಡು ಅಂಡರ್ ಇರೋವಂಥ ಲಾಡ್ಜ್ ಹೋಟೆಲ್ಸ್ ಎಲ್ಲ ಇದಾವಂತ ಅಲ್ಲಿ. ಸೊ ವಾ, ಮಸ್ತ್. ಈ ಥರ ಯಾರು ಮಿಸ್ ಮಾಡ್ಕೊಳ್ಬಾರ್ದು ಆ್ಯಕ್ಚುಲಿ ನಾವು ಇಂಥದ್ದೆಲ್ಲ. ನೋಡಿರಿ ಎಷ್ಟು ಚೆನ್ನಾಗೈತಿ. ಇಂಥಲ್ಲೆಲ್ಲ ತಿರುಗಾಡೋಕೆ ಅಂತ ಬಂದ್ರೆ ಮನೆ ಕಡೆದು ನೆನಪೂ ಆಗೋದಿಲ್ಲ ಆ ಥರ. ಆ್ಯಕ್ಚುಲಿ ವೀಕ್ ಡೇಸ್ ಎಲ್ಲ ವರ್ಕ್ ಲೈಫೆಲ್ಲ ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಕೆಲಸ ಬ್ಯುಸಿ ಇರೋಕ್ಕಿಂತ ಯಾವಾಗಾದರೂ ಸೊ ವೀಕೆಂಡಲ್ಲಿ ಹಾಲಿಡೇ ಇರೋವಾಗ ವೀಕೆಂಡಲ್ಲಿ ಈ ಥರ ವೆಕೇಷನ್ಸ್ ಬರ್ತಿರ್ಬೇಕು ಆ್ಯಕ್ಚುಲಿ. ಹುಡುಗ ಯಾಕೋ ಅರ್ಥ ಅದನ ನೋಡ್ತೀನಿ. ಯಾಕೋ ಯಾಕೆ ಅಳತಿ? ಹಾಂ ಬಾ 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 ಹಾಂ ಇದನ್ನ ತೋರಿಸ್ತಲ್ಲ ಇಲ್ಲ, ಅವರು ಚೇಂಜ್ ಮಾಡಿಲ್ಲ. ಇಲ್ಲೇ ಕೊಂಡವ್ರ ನೀವು ಬರಲ್ವಾ? ಬನ್ನಿ ಅಲ್ಲಿ ಸ್ವಲ್ಪ ಬನ್ನಿ. ನೀವು ಅಲ್ಲಿ ಕೂತಿರ ಬಿ ನಡೀತಿದ್ಯಾ? ಅಲ್ಲಿ ಬನ್ನಿ ಹೋರಿ. ಈಗ ನೋಡ್ರಿ ಎಷ್ಟು ರಶ್ ಆಗತ್ತೈತಿ. ನಾವು ಬಂದು ಆ ಟೈಮ್ದಾಗ ಇಷ್ಟು ರಶ್ ಇರಲಿಲ್ಲ, ಬಟ್ ಈಗ ಫುಲ್ ರಶ್. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವು. ಕಂದ ಸಾಹೇಬ್ರಂತೂ ಫುಲ್ ನೀರಾಗಿಂದ ಹೊರಗೆ ಬರೋದೇ ಇಷ್ಟ ಇರಲಿಲ್ಲ ಅವಂಗ. ಹೆಂಗಾಯ್ತು ಹೊಗೇನಿಕಲ್? ಮಸ್ತ್, ಸೂಪರ್ ಆಯ್ತು. ಭಾಳ ಎಂಜಾಯ್ ಮಾಡಿದ್ವು ಎಲ್ಲರೂ. ನೀರಾಗೇನು ಕೆಳಗೆ ಫಾಲ್ಸ್ ಬಟ್ಟಾಗ
ಇತ್ತಂದ್ರೆ ನಿನಗೆ ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲ ಗಡ್ಬಡಿ ಬಟ್ ಭಾಳ ಕ್ರೌಡ್ ಜಾಸ್ತಿ ಆಗಿಲ್ಲ, ಆ ಥರ ಕಂಫರ್ಟೇಬಲ್ ಅನ್ಸಂಗಿಲ್ಲ ಅಷ್ಟೇ. ಬಟ್ ಇದು ವೀಕ್ ಡೇಸ್ ಅಲ್ಲ, ಸೊ ಕ್ರೌಡ್ ಹೆಚ್ಚಿರಲಿಲ್ಲ. ನಮಗೆ ಆ್ಯಕ್ಚುಲಿ ಹೋಗೋ ಮುಂದೆ ಫುಲ್ ಬಿಸಿಲಿರೋಣ ಅಲ್ಲಿ ಫಾಲ್ಸಾಗ ಹೆಂಗೆ ನೀರು ಇರ್ತಾವೋ ಏನ ಅಂತ, ಅಂದರೆ ನೀರು ಇರ್ತಾವೋ ಇಲ್ಲೋ ಅನ್ನೋ ಡೌಟ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಗಲಿಲ್ಲ ಯಾರಿಗೂ, ಯಾಕಂದ್ರೆ ಫುಲ್ ನೀರ, ಫುಲ್ ಬೋಟಿಂಗು ಮಸ್ತ್ ಆಯಿತು. ಅವ್ರು ಬೋಟಿಂಗ್ದವ್ರಂತೂ ನಮ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರಂದ್ರೆ ಫುಲ್ಲಿ ಎಂಜಾಯ್ಡ. ಎಷ್ಟು ಮಸ್ತ್ ಅನಿಸಿತ್ಲ, ಭಾರಿ. ನಿಂಗೆ ಎಂಜಾಯ್ ಮಾಡ್ದಿ, ನೀ ಎಂಜಾಯ್ ಮಾಡಿದೆ, ನೀ ನೀರ್ದಾಗ ಎಷ್ಟು ಮಸ್ತ್ ಆಡಕತ್ತಿದ್ದಲ್ಲ. ನಿಂಗೆ ನೀರಾಗಿದ್ದು ಹೊರಗೆ ಬರೋದಾಗಿತ್ತು, ಮಮ್ಮು ತಿಂದಿ, ನೀ ಫುಲ್ ಎಂಜಾಯ್ ಮಾಡಿದೆಲ್ಲ ಫಾಲ್ಸ್ದಾಗ. ಬೋಟಿಂಗ್ದಾಗ ಇದ್ದು ಹೆಂಗೆ ಇಳಿದು ಹೊಟ್ಟಿದ್ದಿ, ನಂಗೆ ಹೊಳ್ಯಾಗ ಬಿಡ್ರಿ ಅನ್ಕತ್ತಿದ್ದಲ್ಲ ನೀ. ಲೈಫ್ ಜಾಕೆಟ್ ಹಾಕೊಂಡು ಹೊಳ್ಯಾಗ ಇದ್ದಲ್ಲ ನೀ. ಸೊ ಮಲೆ ಮಹದೇಶ್ವರ ದಾಟಿದೆವು. ಹೊನ್ನೂರು ರೀಚ್ ಆಗಕ್ಕೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಮೇಲೆ ಬೇಕು. ಹಾಫ್ ಆನ್ ಅವರ್ ಮೇಲೆ ಬೇಕು. ಸೊ ಮೇ ಬಿ 8:30 ತನಕ ಹೋಗಿ ರೀಚ್ ಆಗ್ಬೋದು. ಎಲ್ಲ ಹುಡುಗರು ಮಲ್ಕೊಂಡವು, ನಮಗೂ ಫುಲ್ ಟಯರ್ಡ್ ಆಗೈತಿ. ಎಂಜಾಯ್ ಅಂತೂ ಫುಲ್ ಮಾಡಿದ್ವು, ನೀರಾಗ ಆಟ ಆಡಿ ಮಾಡಿ ಸುಸ್ತಾಗೈತಿ ಫುಲ್ಲ. ಊಟನೂ ಅಷ್ಟು ಅದ್ಭುತವಾಗಿ ಆಯಿತು. ಇನ್ನು ಮನೆಗೆ ಹೋಗಿ ಏನಿಲ್ಲ, ರೆಸ್ಟ್ ಮಾಡೋದು ನೀವು ಅಂತ. ಮತ್ತು ನಾಳೆ ನೋಡೋದು ನಮ್ಮ ಸವಾರಿ ಬೆಂಗಳೂರಿಗೆ ಹೋಗುತ್ತೋ ಇಲ್ಲ ನಾಳೆ ಗೊತ್ತಿಲ್ಲ, ನಾಳೆ ಡಿಸೈಡ್ ಮಾಡೋಣ. ಸೊ ಅಂಟಿಲ್ ದ್ಯಾಟ್, ಬೈ ಬೈ ಎವ್ರಿ ಒನ್.